ನಿಮಗೆ ಗೊತ್ತಿರುತ್ತೆ, ಆದ್ರೂ ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಈ ಮುಂದೆ ಬರ್ತಿರುವಂತಹ ವಿಡಿಯೋ ಕ್ಲಿಪ್ಸ್ ಅನ್ನ ನೋಡ್ಕೊಂಡು ಬನ್ನಿ. ಸ್ನೇಹಿತರೆ, ನೀವೆಲ್ಲರೂ ವಿಡಿಯೋ ನೋಡಿದ್ರಿ ಅಲ್ವಾ? ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋದಲ್ಲಿ ನೀವು ನೋಡಿದಂತಹ ಆ ಡೊಮೆಸ್ಟಿಕ್ ವೈಲೆನ್ಸ್ಗೆ ಕಾರಣ ಏನು ಅಂತಂದ್ರೆ ಮಾದಕ ವ್ಯಸನ ಅಥವಾ ಮದ್ಯಪಾನ. ಈ ಮದ್ಯಪಾನ ಮಾದಕ ವ್ಯಸನದಿಂದ ಹೇಗೆ ಡೊಮೆಸ್ಟಿಕ್ ವೈಲೆನ್ಸ್ ಅನ್ನ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ, ಕೆಲವೊಂದು ಮದ್ಯಪಾನಿಗಳಿಗೆ ಒಂದು ಮಾನಸಿಕ ಸ್ಥಿತಿಯಲ್ಲಿ ಬದಲಾವಣೆಗಳು ಉಂಟಾಗುತ್ತೆ. ಅದೇ ಸಂಶಯ ರೋಗ ಅಂತ ನಾವು ಕರೆಯುವಂತಹ, ವೈಜ್ಞಾನಿಕವಾಗಿ ಹೇಳಬಹುದಾದಂತಹ ಒಥೆಲೋ ಡಿಸಾರ್ಡರ್. ಅದರ ಬಗ್ಗೆ ನಮಗೆ ಪೂರ್ತಿ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ವಿಡಿಯೋ ನೀವು ಇದುವರೆಗೂ ಸಬ್ಸ್ಕ್ರೈಬ್ ಆಗ್ತಿದ್ರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣಿಸುವಂತ ಬೆಲ್ ಬಟನ್ ಒತ್ತಿ ನೋಟಿಫಿಕೇಶನ್ ಎನೇಬಲ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಾವಿವಾಗ ಮಾತಾಡ್ತಿರೋದು ಒಥೆಲೋ ಸಿಂಡ್ರೋಮ್ ಬಗ್ಗೆ. ಇದು ಬಂದ್ಬಿಟ್ಟು ಸಂಶಯ ರೋಗಕ್ಕೆ ನಾವು ಹೇಳುವಂತಹ ಒಂದು ಹೆಸರು. ಏನಿದು ಒಥೆಲೋ ಸಿಂಡ್ರೋಮ್? ಒಥೆಲೋ ಸಿಂಡ್ರೋಮ್ ಅಂತಂದ್ರೆ ಹೆಂಡತಿಗೆ ಗಂಡನ ಮೇಲೆ ಅಥವಾ ಗಂಡನಿಗೆ ಹೆಂಡತಿಯ ಮೇಲೆ ಕಾಣಿಸ್ಕೊಳ್ಬಹುದಾಗಿರುವ ಒಂದು ಸಂಶಯ ರೋಗದ ಮಾನಸಿಕ ಸ್ಥಿತಿ. ಇದಕ್ಕೆ ಕಾರಣ ಅಂದ್ರೆ ಅತಿಯಾದ ಮದ್ಯಪಾನ ಅಥವಾ ಮಾದಕ ವ್ಯಸನ, ಅಥವಾ ಅವರ ಜೀವನದಲ್ಲಿ ಯಾವಾಗಲಾದ್ರೂ ಕಾಣಿಸ್ಕೊಂಡಿರುವಂತಹ ಆಘಾತಕಾರಿ ಘಟನೆಗಳು, ಅಥವಾ ಸ್ವಯಂ ಆತ್ಮವಿಶ್ವಾಸದ ಕೊರತೆ. ಅತಿ ಮುಖ್ಯವಾಗಿ ಕಾಣಿಸ್ಕೋಬಹುದಾಗಿರುವಂತಹ ಮದ್ಯಪಾನ ಮತ್ತೆ ಮಾದಕ ವ್ಯಸನವಲ್ಲದೆ ಸ್ಕಿಜೋಪೇನಿಯಾ, ಬೈಪೋಲರ್ ಡಿಸಾರ್ಡರ್, ಪ್ಯಾರಾನೋಯಾ ಡಿಸಾರ್ಡರ್ ನಂತಹ ಡಿಸಾರ್ಡರ್ಗಳು ಇವರಿಗೆ ಕಾರಣ ಆಗುತ್ತೆ. ಇದರ ಪರಿಣಾಮ ಏನು ಅಂತಂದ್ರೆ, ಮನೆಯಲ್ಲಿ ಹೊಡಕು ಮೂಡುವಂಥದ್ದು, ಅಶಾಂತಿ ಕಾಣಿಸ್ಕೊಳ್ಳುವಂಥದ್ದು, ನರಕ ಸದೃಶ ಆಗುತ್ತೆ ಆ ಮನೆ ಅನ್ನುವಂಥದ್ದು ಈ ಸಂಶಯ ರೋಗ ಕಾಣಿಸ್ಕೊಂಡ್ರೆ. ಯಾಕಂದ್ರೆ ಕುಡಿದ್ಕೊಂಡ್ ಬಂದ್ಬಿಟ್ಟು ಗಂಡ ಹೆಂಡತಿಗೆ ಮಾರಾಮಾರಿ ಹೊಡೆಯುವಂಥದ್ದು, ಇದನ್ನೆಲ್ಲ ನೋಡುವಂತಹ ಮಕ್ಕಳ ಮಾನಸಿಕ ಸ್ಥಿತಿ, ಅದನ್ನೆಲ್ಲ ಒಂದು ನರಕಕ್ಕೆ ಹೋಲಿಸಬಹುದು ನಾವು. ಜೊತೆಗೆ ಹೆಂಡತಿಯ ಫೋನ್, ಮೆಸೇಜ್, ಹಾಗೆ ಅವಳ ಬಟ್ಟೆ, ಅವಳು ಎಲ್ಲಿಂದಾದರೂ ಹೋಗಿ ಬರ್ತಾ ಇದ್ರೆ ಅವಳನ್ನ ಅಬ್ಸರ್ವ್ ಮಾಡೋದು, ಬೇರೆ ಯಾರ ಜೊತೆ ಮಾತಾಡ್ತಿದ್ರೆ ಅದನ್ನ ರಿಸರ್ಚ್ ಮಾಡಿ ಅದು ಯಾರು ಏನ್ ಮಾತಾಡೋದು, ಇವುಗಳ ಬಗ್ಗೆ ಎಲ್ಲವನ್ನ ಇನ್ವೆಸ್ಟಿಗೇಷನ್ ಮಾಡುವಂತಹ ಕೆಲಸ ಈ ಸಂಶಯ ರೋಗಕ್ಕೆ ಇದೆ. ಇದರ ತೀವ್ರತೆ ಏನು ಅಂತಂದ್ರೆ, ಹೊಡೆದಾಟ ಬಡದಾಟ ಕೊನೆಗೆ ಕೊಲೆಯವರೆಗೂ ಆತ ಜೈಲಿಗೂ ಸೇರುವಂತಹ ಸಾಧ್ಯತೆ ಇದೆ. ಇದಕ್ಕೆ ಪರಿಹಾರ ಇಲ್ವಾ? ಖಂಡಿತವಾಗಿಯೂ ಇದಕ್ಕೆ ಪರಿಹಾರ ಇದೆ. ಇದು ಪರಿಹಾರ ಅಂತಂದ್ರೆ ಮದ್ಯಪಾನವನ್ನ ನಿಯಂತ್ರಿಸೋದು ಅಥವಾ ಸಂಪೂರ್ಣವಾಗಿ ಬಿಟ್ಟು ಬಿಡುವಂಥದ್ದು, ಆಪ್ತ ಸಮಾಲೋಚಕರೊಂದಿಗೆ ಕೌನ್ಸಿಲಿಂಗ್ ಅನ್ನು ತೆಗೆದುಕೊಳ್ಳುವಂಥದ್ದು, ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿಯನ್ನು ತೆಗೆದುಕೊಳ್ಳುವಂಥದ್ದು, ಅಥವಾ ಮನೋವೈದ್ಯರೊಂದಿಗೆ ಮಾತನಾಡಿ ಔಷಧಿಯನ್ನು ಪಡೆದುಕೊಳ್ಳುವಂಥದ್ದು. ಸ್ನೇಹಿತರೆ, ನಂಬಿಕೆ ಅನ್ನೋದನ್ನ ಬೆಳೆಸೋದಕ್ಕೆ ತುಂಬಾ ಸಮಯ ಬೇಕು, ಆದರೆ ಅದನ್ನು ಹೊಡೆದಾಕ್ಲಿಕ್ಕೆ ಒಂದು ಕ್ಷಣದ ಸಂಶಯ ಸಾಕು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.